ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರುಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9449449448ಗೆ ಕಾಲ್ ಮಾಡಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲ ಸಿಕ್ಕಂತಾಗ್ಬಿಟ್ಟಿದೆ. ಹೈಕಮಾಂಡ್ ಜೊತೆಗೆ ಮಾತನಾಡಿ ರೆಬಲ್ಸ್ಗೆ ಸಂದೇಶವನ್ನ ವಿಜೇಂದ್ರ ರವಾನಿಸಿದಂತಾಗಿದೆ. ಮೋದಿ ಭೇಟಿಯಾಗಿ ಬಿವೈ ವಿಜೇಂದ್ರ ಮಹತ್ವದ ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಮೋದಿ ಭೇಟಿ ಬೆನ್ನಲ್ಲೇ ಬಂಡಾಯ ನಾಯಕರಿಗೆ ಈಗ ಟೆನ್ಷನ್ ಬೇರೆ ಶುರುವಾಗ್ಬಿಟ್ಟಿದೆ. ಬಂಡಾಯ ನಾಯಕರು ಬೇರೆ ಭಾಗದಲ್ಲಿ ಭೇಟಿ ಮಾಡ್ತಾ ಇದ್ರು, ಅವರದೇ ಗುಂಪು ಸಪರೇಟ್ ಆಗಿ ಕಾಣಿಸ್ಕೊಳ್ತಾ ಇತ್ತು. ಇನ್ಫ್ಯಾಕ್ಟ್ ಸೆಷನ್ನಲ್ಲೂ ಕೂಡ ಒಟ್ಟಿಗೆ ಕಾಣಿಸಿಕೊಂಡಿರಲಿಲ್ಲ. ಸೊ ಇದೆಲ್ಲದರ ಮೂಲಕ ಈ ಎಲ್ಲದಕ್ಕೂ ಕೂಡ ಸಂದೇಶ ರವಾನೆ ಮಾಡ್ದಂಗಾಗಿದೆ ವಿಜೇಂದ್ರ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ವಿಜೇಂದ್ರ ಅವರು ಪ್ರಧಾನಿ ಮೋದಿ ಅವರಿಗೆ ಭೇಟಿ ಮಾಡಿದ್ದು ಅವರಿಗೆ ಸಾಕಷ್ಟು ಬಲ ಬಂದಂತಾಗಿದೆ. ಈ ಒಂದು ಫೋಟೋ ರೆಬಲ್ಸ್ ಬಾಯಿ ಮುಚ್ಚಿಸುತ್ತಾ? ಸಭಾ ಖಂಡಿತ ನೋಡಿ, ಇತ್ತೀಚಿನ ರಾಜ್ಯ ಬಿಜೆಪಿಯಲ್ಲಿರುವಂತಹ ಬಣ ಬಡಿದಾಟ ಸಾಕಷ್ಟು ಟೆನ್ಷನ್ ಕೊಟ್ಟಿರುವಂಥದ್ದು ರಾಜ್ಯಾಧ್ಯಕ್ಷರಿಗೆ. ಕಾರಣ ಇಷ್ಟೇ, ಈ ಬಣ ಬಡಿದಾಟದಲ್ಲಿ ರೆಬಲ್ ಹಾಗೂ ರೆಬಲ್ ಟೀಮ್ ಇರ್ಬೋದು, ಹಾಗೆ ವಿಜೇಂದ್ರ ಅವರ ಆಪ್ತರ ನಡುವೆ ಒಂದಷ್ಟು ಕಚ್ಚಾಟ ಕೂಡ ಆಗ್ತಿರುವಂಥದ್ದು. ಆದರೆ ರೆಬಲ್ ನಾಯಕರು ಹೇಳ್ತಿರುವಂಥದ್ದೇನು ನೋಡಿ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನಡುವಿನ ಒಂದಷ್ಟು ಅಸಮಾಧಾನವನ್ನು ಹೊರ ಹಾಕಿದ್ರು, ನಾಯಕತ್ವದ ಪ್ರಶ್ನೆ ಕೂಡ ಮಾಡಿದ್ರು, ಜೊತೆಗೆ ರಾಜ್ಯಾಧ್ಯಕ್ಷರು ಕೂಡ ಬದಲಾಗಬೇಕು ಅಂತ ನೇರವಾಗಿ ಒಂದಷ್ಟು ಮಾತುಕತೆಯನ್ನು ಆಡಿರುವಂಥದ್ದು, ಮಾಧ್ಯಮ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಇಷ್ಟಾದರೂ ಕೂಡ ಹೈಕಮಾಂಡ್ ನಾಯಕರು ಫುಲ್ ಸೈಲೆಂಟ್ ಆಗಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ರೆಬಲ್ ನಾಯಕರಿಗೆ ಒಂದಷ್ಟು ಸೂಚನೆ ಕೊಡುವಂಥದ್ದಿಲ್ಲ, ಮಾತಾಡಬಾರ್ದು ಅಂತ ಒಂದಷ್ಟು ಕಟ್ಟೆಚ್ಚರನ್ನು ಕೂಡ ಕೊಡಲಿಲ್ಲ. ಈ ಎಲ್ಲ ಬೆಳವಣಿಗೆಗಳು ಕೂಡ ಗಮನಿಸಿದಾಗ ವಿಜೇಂದ್ರ ಅವರಿಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಕೂಡ ಆಗಿತ್ತು. ಅಂದರೆ ರಾಷ್ಟ್ರೀಯ ನಾಯಕರು ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಒಂದಷ್ಟು ರೆಬಲ್ ಟೀಮ್ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಈಗಿನ ಬೆಳವಣಿಗೆ ಏನು, ವಿಜೇಂದ್ರ ಅವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ನೋಡಿ, ಈ ಭೇಟಿ ಇದೆಯಲ್ಲ ವಿಜೇಂದ್ರ ಅವರಿಗೆ ಸಾಕಷ್ಟು ಬಲ ತಂದುಕೊಟ್ಟಿದೆ. ಕಾರಣ ಇಷ್ಟೇ ನೋಡಿ, ವಿಜೇಂದ್ರ ಅವರಿಗೆ ಮೋದಿಯವರ ಸಪೋರ್ಟ್ ಇದೆ ಅಂತ ಒಂದು ರೆಬಲ್ ನಾಯಕರಿಗೆ ಒಂದು ಸಂದೇಶ ರವಾನೆ ಆಗಿದೆ. ಬರೀ ಸಪೋರ್ಟ್ ಅಲ್ಲ, ಇದು ಸ್ಟ್ರಾಂಗ್ ಸಂದೇಶವನ್ನು ಹೋಗಿರುವಂಥದ್ದು. ಅಂದರೆ ನೋಡಿ, ಇಷ್ಟು ದಿನ ರೆಬಲ್ ನಾಯಕರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾದರು. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದು ನೋಡಿದ್ದೀವಿ, JP ನಡ್ಡಾ ಅವರನ್ನ ಭೇಟಿಯಾಗಿದ್ದನ್ನು ನೋಡಿದ್ದೀವಿ. ಆದರೆ ಮೋದಿಯವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಬಾರಿ ನೇರವಾಗಿ ಹೋದಂತಹ ವಿಜೇಂದ್ರ ಅವರಿಗೆ ಮೋದಿಯವರ ಭೇಟಿ ಅವಕಾಶ ಸಿಕ್ಕಿದೆ. ಮೋದಿಯವರ ಜೊತೆ ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡ್ಬೋದು ನೋಡಿ. ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಬಣ ಬಡಿದಾಟದಿಂದ ಕಾರ್ಯಕರ್ತರು ಬಿಜೆಪಿಯಿಂದ ದೂರ ಆಗ್ತಾ ಇದ್ದಾರೆ, ಕಾರ್ಯಕರ್ತರು ನಮ್ಮ ಜೊತೆ ನಿಲ್ತಾ ಇಲ್ಲ. ಈ ಬಣ ಬಡಿದಾಟ ನಿಲ್ಬೇಕು ಅಂತಂದ್ರೆ ರಾಷ್ಟ್ರೀಯ ನಾಯಕರ ಎಂಟ್ರಿ ಆಗಬೇಕು. ನೋಡಿ, ರಾಷ್ಟ್ರೀಯ ನಾಯಕರ ಎಂಟ್ರಿ ಆಗಬೇಕು ಅಂತ ಸಾಕಷ್ಟು ಬಾರಿ ಹೇಳ್ತಿದ್ರು ಕೂಡ ಯಾವ ನಾಯಕರು ಕೂಡ ಇಲ್ಲಿ ಬಂದು ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಕೂಡ ಮಾಡಿಲ್ಲ. ಬರೀ ಸಮಸ್ಯೆಗಳನ್ನ ಕೇಳಿದ್ರು ಹೊರತಾಗಿ ಸಮಸ್ಯೆ ಬಗೆಹರಿದಿಲ್ಲ. ಈಗ ಈ ಫೋಟೋ ಏನ್ ಹೇಳ್ತಾ ಇದೆ ಅಂತಂದ್ರೆ ನೋಡಿ, ವಿಜೇಂದ್ರ ಅವರ ಜೊತೆಗೆ ಮೋದಿ ಅವರು ಇದ್ದಾರೆ. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ನನ್ನ ರಾಜ್ಯಾಧ್ಯಕ್ಷ ಪಟ್ಟದ ಬಗ್ಗೆ ಪ್ರಶ್ನೆ ಮಾಡುವಂತಿಲ್ಲ, ಈ ರೀತಿಯಾದಂಥ ಒಂದು ಸಂದೇಶವನ್ನು ಹೋಗುತ್ತೆ. ಜೊತೆಗೆ ರೆಬಲ್ ನಾಯಕರು ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಸರಿ ಇಲ್ಲ, ರಾಜ್ಯಾಧ್ಯಕ್ಷರು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ, ವಿಜೇಂದ್ರ ಅವರು ಬದಲಾಗಬೇಕು, ಈ ರೀತಿಯಾದಂಥ ಹೇಳಿಕೆಗಳು ಇಲ್ಲಿಗೆ ನಿಲ್ಬೇಕು ಅನ್ನೋದು ಕೂಡ ಈ ಫೋಟೋ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.